ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ, ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ. ಹೆಚ್ಚಿಗೂ ಕುಡಿದು ದಾರ್ಯಾಗ ಬಿದ್ರೆ ಏನೂ ತಪ್ಪಿಲ್ಲ, ಹೆಚ್ಚಿಗೆ ಕುಡಿದು ದಾರ್ಯಾಗ ಬಿದ್ರೆ ಏನೂ ತಪ್ಪಿಲ್ಲ. एक हो गए हम तुम तो उड़ गया निंदेरे, और कन की पायल मस्ती में तो कंगन कंके रे हम्मा. इंतहा हो गई इंतजार की, आए ना कुछ खबर मेरे यार की. ये हमें यकीन बेवफा वो नहीं, फिर वजह क्या हुई इंतजार की. ಸ್ನೇಹಿತರೆ ನಮಸ್ಕಾರ. ಗೌರಿಶ್ ಅಕ್ಕಿ ಸ್ಟುಡಿಯೋಗೆ ಸಪೋರ್ಟ್ ಮಾಡೋಕ್ಕೆ ಅಂಥೇಳಿ ನಾವು ಕೆಲವು ದಿನಗಳ ಹಿಂದೆ ಒಂದು UPI ID ಮತ್ತು QR ಕೋಡನ್ನು ಡಿಸ್ಪ್ಲೇ ಮಾಡ್ತಾ ಇದ್ವಿ. ಅದಕ್ಕೆ ಸುಮಾರಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ತಮ್ಮದೇ ಆದ ರೀತಿಯಲ್ಲಿ. ಸೊ ಹೀಗಾಗಿ ಅವರೆಲ್ಲರಿಗೂ ನಾನು ಈ ಮೂಲಕ ಕೃತಜ್ಞತೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಿಮಗೂ ಕೂಡ ಗೌರಿಶ್ ಅಕ್ಕಿ ಸ್ಟುಡಿಯೋ ಒಳ್ಳೆ ಕೆಲಸ ಮಾಡ್ತಾ ಇದೆ, ನಮ್ಮ ಸಪೋರ್ಟ್ ಇರಲಿ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಈ QR ಕೋಡ್ ಮೂಲಕ ಮತ್ತು ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂಥ UPI ID ಮೂಲಕ ನೀವು ನಮಗೆ ಸಪೋರ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಹಾಡು ಹಿಡ್ಕೊಂಡು ಅಲ್ಲೆಲ್ಲ ಜನ ಬಂದಿದ್ರು ಪೂರಾ ಇಂಡಿಯಾದಿಂದ, ಎಲ್ಲರ ಕಡೆ 10 ಹಾಡು 100 ಹಾಡು. ಆ್ಯಂಡ್ ದೀಸ್ ಆರ್ ಪೀಪಲ್ ಹ್ಯಾವ್ ಬೀನ್ ಸಿಂಗಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ದ ಪ್ರೊಫೆಷ್ನಲ್ ಕ್ಲಾಸಿಕಲ್ ಸಿಂಗರ್ಸ್. ನಾ ಬರೀ ಕಾಲೇಜ್ನಾಗ ಏನು ಹಾಡು ಬಂದಿದೆ ಅಷ್ಟೇ ನನಗೆ ಗೊತ್ತಿತ್ತು. ಸೊ ನಾನು ಐ ವಾಸ್ ದಿ ಓನ್ಲಿ ಪರ್ಸನ್ ಟು ಮೇಕ್ ಇಟ್ ಥ್ರೂ ಬ್ಯಾಂಗ್ಳೂರ್ ಇನ್ 2000 ಐ ಥಿಂಕ್ 16-17 ಅಲ್ಲಿ ಹೋದೆ, ಎಲ್ಲ ಆಡಿಷನ್ಸ್ ಆಯ್ತು. ಐ ಕೇಮ್ ಇನ್ ಟಾಪ್ 15 and Shan sir turned, Shan and Sunidhi Chauhan, they turned their chairs for me. Nan team Shan ag hogide, top 15 ag bande. And I think that is where things changed. People took me more seriously, because college nago enaktido ee college phase nag idala matte naale matte ಏನು ಜಾಬ್ ಏನು ಮಾಡೋದು ಐತಿ, ಹಾಡ್ತಿ ತಗೋವ ಎಲ್ಲ ಐತಿ ಚಲೋ, ಬಟ್ ಜಾಬ್ ಏನು ಮಾಡ್ತಿ. ಸೊ ಐ ಸ್ಟಿಲ್ ಗೆಟ್ ದಟ್ ಕ್ವೆಶನ್ ಟುಡೇ ಆಲ್ಸೋ, ಯು ನೋ. But the voice na maad band takshana, the people took me little seriously, and I think that's where it actually began. Wonderful. Yeah. So ಹಾಗೆ ಶುರು ಆಯಿತು. ಈಗ ಒಂದು ಹಾಡು ಕೇಳುವಂಥ ಟೈಮ್ ಈಗ ಅಲ್ವಾ? ಸೊ ಯಾವ ಹಾಡನ್ನು ಹಾಡ್ತೀರಿ ನಮಗೋಸ್ಕರ ನೀವು? ಈಗ ರಾಕ್, ಪಾಪ್ ಮತ್ತು ಬ್ಲೂಸ್ ನಿಮ್ಮ ಜಾನ್ರ್ಗಳ ಬಗ್ಗೆ ಹೇಳ್ತಾ ಇದ್ರಿ. ಒಂದೊಂದು ಜಾನ್ರದ್ದು ಒಂದೊಂದು ಹಾಡುಗಳನ್ನ ಅದ್ರ ಬಗ್ಗೆ ಹೇಳಿ ನೀವು ಹಾಡ್ಬೋದಾ? So I think rock is are very classic, like Brian Adams, Summer of 69. So that is, I'll just do a bit now. I got my first few 6 strings, bought it at a fountain down, played it till my fingers bled, was the summer of 69. So that is rock. Blues, I will sing one small, one of my favorite women musician called Etta James. Okay. She's a black African singer. It's called I'd Rather Go Blind. When the reflection in the glass that I held to my lips now, baby, revealed the tears that was on my face. And baby, rather go blind than to see you walk away from me. So that is blues. Pop. ಇದೇನು ಅರ್ಥ ಇದು ಬ್ಲೂಸ್? ಈ ಸಾಂಗ್ ಅರ್ಥ ಏನು ಮತ್ತು ಬ್ಲೂಸ್ ಅರ್ಥ ಏನು ಹೇಳಿ ನನಗೆ. So blues is a very, very, very soul music. So if I try connecting it with Indian music, I would say something like ghazal. Ghazal ಯಾವಾಗ ಯಾವಾಗ ಕೇಳ್ತಾರ,
when you're having one nice drink, you want to feel it. You really want to feel it, right? So you listen to ghazal. So blues is also the same. It's a very feel good feeling kind of music. So the history of blues was Americans, Africans were ಇದು ಅಮೆರಿಕ ಕರ್ಕೊಂಬಂದಿದ್ರು ಆಸ್ ಅ ಸ್ಲೇವ್. ಎಸ್ ಆ್ಯಂಡ್ ಅವಾಗ ಸ್ಲೇವ್ಸ್ ವರ್ ಟ್ರೀಟೆಡ್ ಆ್ಯಸ್ ಈಕ್ವಲ್ ಟು ಆ್ಯನಿಮಲ್ಸ್. ಕೆಲಸ ಮಾಡಿಸ್ತಿದ್ರು, ಊಟ ಕೊಡ್ತಿದ್ದಿಲ್ಲ. ದೇ ಟ್ರೀಟೆಡ್ ದಮ್ ವೆರಿ ಬ್ಯಾಡ್ಲಿ ಆ್ಯಂಡ್ ದೇ ವರ್ ನಾಟ್ ಅಲೌಡ್ ಟು ಟಾಕ್ ಟು ಈಚ್ ಅದರ್. ಯಾರು ಆಫ್ರಿಕನ್ ಸ್ಲೇವ್ಸ್ ಅದ್ರ. ಸೊ ಆಫ್ರಿಕನ್ ಸ್ಲೇವ್ಸ್ ಏನು ಮಾಡಿದ್ರು ಅಂದ್ರೆ ಮಾತಾಡಕ್ಕೆ ಬ್ಲೂಸ್ ಅಂತಂದ್ರೆ ಈಗ ನಾನು ನಿಮ್ಮ ಜೊತೆಗೆ ಮಾತಾಡತ್ತೀನಿ, ಬಟ್ ಅದೇ ಅವ್ರಿಗೆ ಬೇರೆದವ್ರಿಗೆ ಗೊತ್ತಾಗ್ಬಾರ್ದು ಅಂತಂದು ಅವ್ರು ಏನು ಮಾಡಾಕತ್ರ, ಅವ್ರು ಹಾಡಾಕತ್ರ. ಅದು ಹಾಡು ಹೆಂಗೆ ಬರಾಕತ್ತಂದ್ರೆ ಮಾತನಾಗ ಹಾಡು, ಕಮ್ಯುನಿಕೇಟಿವ್ ಮ್ಯೂಸಿಕ್. ಸೊ ದ್ಯಾಟ್ ಟರ್ನ್ ಇನ್ ಟು ಲೇಟರ್ ಆನ್ ಆಸ್ ಅ ಬ್ಲೂಸ್. ದಟ್ಸ್ ವೇರ್ ದ ಕಲ್ಚರ್ ಆಫ್ ಬ್ಲೂಸ್ ಕೇಮ್ ಇನ್. ಸೊ ಇಟ್ಸ್ ಅ ವೆರಿ ಡಾಮಿನೆಂಟ್ ಬ್ಲ್ಯಾಕ್ ಮ್ಯೂಸಿಕ್ ಫ್ರಮ್ ದ ಬ್ಲ್ಯಾಕ್ ಕಮ್ಯುನಿಟಿ. ಈಗ ನೀವು ಹಾಡು ಹಾಡಿದ್ರಲ್ಲ, ಅದರ ಅರ್ಥ ಏನು? ಸೊ ಐಡ್ ರಾದರ್ ಗೋ ಬ್ಲೈಂಡ್. ಎಟಾ ಜೇಮ್ಸ್ ಯಾವಾಗ ಅಕ್ಕಿದು ಐ ಥಿಂಕ್ ಹಸ್ಬೆಂಡ್ ಆ್ಯಂಡ್ ಬಾಯ್ ಫ್ರೆಂಡ್ ಬಿಟ್ಟು ಹೋಗ್ಬಿಟ್ಟಿದ್ದ ಬೇರೆ ಹುಡುಗಿ ಸಲುವಾಗಿ. ಸೊ ಶಿ ರೋಟ್ ಅ ಸಾಂಗ್ ಕಾಲ್ಡ್ ಐಡ್ ರಾದರ್ ಗೋ ಬ್ಲೈಂಡ್. ಅಂದ್ರೆ ನಾನು ನೀ ಬೇರೆ ಹುಡುಗಿ ಜೊತೆ ಹೋಗಿಂದ ಚಲೋ ನಾನು ಕಣ್ಣು ಕಳ್ಕೊಂಡ್ರೆ ಇನ್ನೂ ಚಲೋ ಆಗ್ತದೆ ಅಂತ ಹಾಡು ಬಂದಿಲ್ಲ ಅಕ್ಕಿ. ಬಟ್ ಇಟ್ ವಾಸ್ ಸಚ್ ಸೋ ಬ್ಯೂಟಿಫುಲಿ ರಿಟನ್. ಯು ಶುಡ್ ಲಿಸನ್ ಟು ಇಟ್. The composition, the way she sang, I'm not doing any justice to it, but the way she sang, and every time I ee particular hard na stage mel perform martinala, like I told you, I'm a performer, and when I say I'm a performer, I do things out of passion. I don't do it as a job. And ee hard especially navag stage mel haadtinala, I take 2 seconds or 2 minutes before I start the song to gather my thoughts, because it's a very very strong song. 2 minutes ತಗೊಂಡು ಹಾಡು ಶುರು ಮಾಡ್ತೀನಿ. ಹಾಡು ಮುಗಿದ ತಕ್ಷಣ ನಾನು 1 minute ತೊಗೋತೀನಿ, ಯಾಕಂದ್ರೆ ಇಟ್ ಟೇಕ್ಸ್ ಅ ಬಿಟ್ ಆಫ್ ಮೀ. ಅಂದ್ರೆ ನಂಗೆ ಅಳು ಬರ್ತೈತಿ. ಇಟ್ಸ್ ನಾಟ್ ರಿಲೇಟೆಡ್ ಟು ಮೀ, ಬಟ್ ಐ ಡೋಂಟ್ ನೋ, ಐ ಮೀನ್ ದ ವೇ ಸಂಬಡಿ ಮೈಡ್ ಹ್ಯಾವ್ ಕಂಪೋಸ್ ದ ಮ್ಯೂಸಿಕ್ ಇಸ್ so powerful. Art is so powerful. ಈಗ ನೀವು ಹಾಡಿದಾಗ ಕೂಡ ಐ ವಾಸ್ ಫೀಲಿಂಗ್ ಸಮಥಿಂಗ್, ಇಟ್ ವಾಸ್ ವೆರಿ ಹಾರ್ಟ್ ಪೌಂಡಿಂಗ್, ಸಮಥಿಂಗ್ ಇಸ್ ದೇರ್ ಇನ್ ದಟ್. ಸೊ ಇಟ್ ಟೇಕ್ಸ್, ನನ್ನ ಹಾಡು ಮುಗಿದ ತಕ್ಷಣ ಐ ಟೇಕ್ 1-2 minutes to get back to the earth. Or else I'm just carried away. So it's a very very powerful song, and it's Etta James ಅಂತ ಅವ್ರು ಹಾಡಿದ್ದು. ಸೊ ಈಗ ಇನ್ನೊಂದು ಹೇಳಿ. Pop. Yeah. Pop is popular music. Anything that's popular. So I'll just quickly do Adele. So Adele is another favorite singer of mine. ನೀವು ಅವ್ರಿಗೆ ನೋಡಿದ್ರೆ ಗೊತ್ತಾಗ್ತೈತಿ, ಯಾಕಂದ್ರೆ ನಾಕೀಗ ಭಾಳ ರೆಸನೇಟ್ ಮಾಡ್ತೇನೆ. Because she is also very plump like me, and her singing style is also like me. So I kind of ಎಲ್ಲೂ ನನಗೆ ಅನಿಸುತ್ತಲ್ಲ ನಾನು ಮೇ ಬಿ ಆಕೆಗತೆ ಆಗ್ಬೋದು ಒಂದು ದಿವಸ. So I'll just sing a song called Rolling in the Deep. Okay. There's a fire starting in my heart, reaching a fever pitch and bringing me out of the dark. Finally, I can see you crystal clear. Go ahead and sell me out, I'll lay your shit bare. So, this is Adele. ನನಗೇನು ಅರ್ಥ ಆಗ್ತಾ ಇಲ್ಲ, ಅದು ಬೇರೆ ವಿಚಾರ. So, of course, it's a different thing. These are different genre of music. There are so much more. There's church music, there is jazz, there's Western classical. There is so much music in this world. There's so much more to explore. So these are just a bit of what I know. Yeah, wonderful. So ಈಗ ಈ ಸಂದರ್ಶನ ಮುಂದುವರ್ಸೋಕ್ಕೆ ನಾನೇನು ಯೋಚನೆ ಮಾಡ್ತೀನಿ ಅಂತಂದರೆ, ಈಗ ನೀವು ಸ್ಟೇಜ್ ಮೇಲೆ ಹಾಡುವಂಥ ಈ ಹಾಡುಗಳನ್ನ ಹೊರತುಪಡಿಸಿದ್ರೆ ನಮ್ಮ ಇಂಡಿಯನ್ ಆಡಿಯನ್ಸಿಗೆ ಕನೆಕ್ಟ್ ಆಗುವಂಥ, ನಮ್ಮ ಕನ್ನಡ ಆಡಿಯನ್ಸಿಗೆ ಕನೆಕ್ಟ್ ಆಗುವಂಥ ಹಾಡುಗಳು ಯಾವುದಿದೆ ನಿಮ್ಮ ಹತ್ರ? ಸೊ ನನಗೆ ಆ್ಯಕ್ಚುಲಿ ಜಸ್ಟ್ ಲಾಸ್ಟ್ ಮಂತ್ ನಾನು ಒಂದು RCB ಇವೆಂಟ್ನಲ್ಲಿ ಪರ್ಫಾರ್ಮ್ ಮಾಡ್ತಿದ್ದೆ. ಎಲ್ಲಂತಂದ್ರೆ ಇದು ಚರ್ಚ್ ಸ್ಟ್ರೀಟ್ ಕಡೆ. ಟೋಟಲ್ ಫುಲ್ ದೇ ಮಸ್ಟ್ ಹ್ಯಾವ್ ಬೀನ್ 7,000-10,000 ಪೀಪಲ್ ದಟ್ ಡೇ, ಆ್ಯಂಡ್ ಫುಲ್ ಚರ್ಚ್ ಸ್ಟ್ರೀಟ್ ಬ್ಲಾಕ್ ಮಾಡಿಬಿಟ್ಟಿದ್ರು. ಆ್ಯಂಡ್ ಐ ವಾಸ್ ಶೇರಿಂಗ್ ದ ಸ್ಟೇಜ್ ವಿತ್ ಆರ್ಟಿಸ್ಟ್ ಲೈಕ್ ರಘು ದೀಕ್ಷಿತ್, KK, Akriti Kakkar, some very big musicians.
ಆ್ಯಂಡ್ ನನಗೂ ಕರೆದಿದ್ರು. ಸೊ ನಾನು ಆಡಬೇಕಾದ್ರೆ ಫಸ್ಟ್ ಅಫ್ಕೋರ್ಸ್ ಐಮ್ ಅನ್ ಇಂಗ್ಲೀಷ್ ಸಿಂಗರ್. ಸೊ ಎಲ್ಲರಿಗೂ ಅದೇನಿಸ್ತದೆ ನಾನು ಇಂಗ್ಲೀಷ್ ಹಾಡು ಆಡ್ತೀನಿ ರೈಟ್. ಸೊ ನಾನು ಫಸ್ಟ್ ಇಂಗ್ಲೀಷ್ ಹಾಡು ಆಡಿದೆ. ಆಮೇಲೆ ಸ್ಲೋಲಿ ಕ್ರೌಡ್ ಬರಾಕತ್ತಪ್ಪ ಯಾವ್ದಿದು ಹಾಡು, ಯಾಕಂದ್ರೆ ನಂದು ಹಾಡು ನನ್ನ ವಾಯ್ಸಲ್ಲಿ ಲಾಟ್ ಆಫ್ ಪೀಪಲ್ ರೆಸನೇಟೆಡ್ ಟು ಉಷಾ ಉತ್ತಪ್. ಎಲ್ಲರೂ ಬರಾಕತ್ರು. ಬಂದು RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ ದ ಕ್ರೌಡ್ ಸಡನ್ಲಿ ವೆಂಟ್ ಕನ್ನಡ. ಸೊ ಅದೇನಾಗ್ಬಿಡ್ತದೆ ಅಂದರೆ ಇಟ್ಸ್ ಅ ವೆರಿ ಸ್ಕೇರಿ ಸಿಚುವೇಶನ್ ಫಾರ್ ಮ್ಯೂಸಿಷಿಯನ್ಸ್ ಲೈಕ್ ಅಸ್. ಸೊ ಈಗ ಅದು ಯಾಕಂದ್ರೆ ನೀವು ಹಾಡಿಲ್ಲ ಅಂತಂದ್ರೆ ಕ್ರೌಡ್ ಏನು ನಿಮ್ಗೆ ಗೊತ್ತಾಗೋದಿಲ್ಲ ಏನು ಮಾಡ್ತಾರೆ. ನೀವು ಹಾಡಿದ್ರೆ ಕ್ರೌಡ್ ಏನು ನಿಮ್ಗೆ ಇಷ್ಟು ಲವ್ ಕೊಡ್ತಾರೆ ಅದು ನಿಮಗೂ ಗೊತ್ತಾಗೋದಿಲ್ಲ. ಸೊ ಇಟ್ ಈಸ್ ಯು ಹ್ಯಾವ್ ಟು ಬಿ ಸೋ ಸ್ಮಾರ್ಟ್ ಅಬೌಟ್ ಇಟ್. ಸೊ ಹಿಂಗೆ ಹಾಡಿದೆ, ಎಲ್ಲರೂ ಜೋರು ಶಿರಾಕತ್ರ ಕನ್ನಡ. ಐ ವಾಸ್ ಲೈಕ್ ಓಕೆ ಫೈನ್. ನಾನು ಫಸ್ಟ್ ನಾನು ವೇಟ್ ಮಾಡಿದೆ, ಎಲ್ಲರೂ ನೀವು ಚೀರ್ರಿ ಆಮೇಲೆ ಮಾತಾಡ್ತೀನಂತ. ಚೀರಿದ್ರು ಆ್ಯಂಡ್ ದೆನ್ ಐ ವಾಸ್ ಲೈಕ್ ಓಕೆ ಆತು, ನಾನು ನಿಮ್ಮ ಕನ್ನಡ ಹುಡುಗಿ ಅವಳು ಅಂತಂದೆ. ಫಸ್ಟು ಜೋರು ಚೀರಕತ್ರಿ ಎಲ್ಲರೂ. ನಾನು ಲೈಕ್ ನಾನು ಕನ್ನಡ ಹುಡುಗಿನೇ, ನಿಮ್ಮದೇ ಹುಡುಗಿ, ನಾನು ಹುಬ್ಬಳ್ಳಿ ಹುಡುಗಿ, ಏನು ಆಡ್ಬೇಕನ್ನಿ ಅಂತ. ಸೊ ಐ ಸ್ಯಾಂಗ್ ಅ ಸಾಂಗ್ ವಿಚ್ ಮೈ ಗ್ರ್ಯಾಂಡ್ ಫಾದರ್ ರೋಟ್. ಸೊ ಈಸ್ ಅ ಫೋಕ್ ಸಿಂಗರ್. ಅವ್ರು ಒಂದು ಹಾಡು ಬರೆದಿದ್ರು, ಸಿಂಧಿ ಸರಾಯ್ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ. ಸೊ ಇಟ್ ವಾಸ್ ಅಬೌಟ್ ಅನ್ ಆಲ್ಕೋಹಾಲಿಕ್ ಯಾರಾಗ ಏನು ಮಾಡಿದ್ರು ಅವ್ನು ಸರಾಯಿ ಬಿಡೋನಲ್ಲ. ಅವ್ರ ಮನೆಯನ್ನು ತೆಗೆದು ಬಿಡ್ತಾರೆ, ಹೆಂಡತಿ ಅವ್ನು ಬಿಟ್ಟು ಬಿಡ್ತಾಳೆ, ಮಕ್ಕಳು ಅವ್ನು ತೆಗೆದು ಬಿಡ್ತಾರೆ, ಮತ್ತು ಅವ್ನಿಗೆ ಸರಾಯಿ ಬೇಕಾಗಬೇಕು. ಸೊ ಅದನ್ನು ಬರೀ ಒಂದು 2 ಈ ಹಾಡಿ ತೋರಿಸ್ತೀನಿ. ಸೊ ಅದ್ರ ನಾನು ಬರೀ 2 words ದಿಸ್ ಥಿಂಗ್ ಆಲ್ಸಿಂಗ್. ಸೊ ಇಟ್ಸ್ ಅ ಲಿಟಲ್ ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ, ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ, ಹೆಚ್ಚಿಗೂ ಕುಡಿದು ದಾರ್ಯಾಗ ಬಿದ್ರೆ ಏನೂ ತಪ್ಪಿಲ್ಲ, ಹೆಚ್ಚಿಗೆ ಕುಡಿದು ದಾರ್ಯಾಗ ಬಿದ್ರೆ ಏನೂ ತಪ್ಪಿಲ್ಲ, ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ, ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ, ಮದುವೆಗೆ ಮುಂಚೆ ಹಿಂಗ್ಯಾಕಂದ್ರ ಹೆಂಡತಿ ಬೇಕಂದ, ಮದುವೆಗೆ ಮುಂಚೆ ಹಿಂಗ್ಯಾಕಂದ್ರ ಹೆಂಡತಿ ಬೇಕಂದ, ಹೆಂಡತಿ ಬಂದು ಹಿಂಗ್ಯಾಕಂದ್ರ ತಾಳಿ ಹರ್ಕೊಂಡ, ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ, ಸಿಂಧಿ ಸರಾಯ ಕುಡಿದವರೆಲ್ಲ ದಾರಿ ಬಿಟ್ಟಿಲ್ಲ, ಏನೂ ತಪ್ಪಿಲ್ಲ, ದಾರಿ ಬಿಟ್ಟಿಲ್ಲ. ಸೊ ಬೇರೆ ಥರದ್ದೇ ಒಂದು ಹಾಡು, ಬೇರೆ ಥರದ್ದೇ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗ್ತದೆ ನಿಮ್ಮ ಹಾಡಿನ ಮೂಲಕ. ಸೊ ದಿಸ್ ವಾಸ್ ರಿಟನ್ ಬೈ ಯುವರ್ ಗ್ರ್ಯಾಂಡ್ ಫಾದರ್. ಐ ಮೀನ್ ನಿಮ್ಮ ತಂದೆ, ಮೈ ಫಾದರ್ಸ್ ಫಾದರ್, ದಾದಾಜಿ. ಅವ್ರ ಹೆಸರೇನು? ಶ್ರೀ ರಾಮ್ ಕುಮಾರ್ ಶಿಂದೆ. ಓಕೆ ಓಕೆ. ಅವ್ರಿಗೂ ಈಸ್ ಆಲ್ಮೋಸ್ಟ್ 80 years old now. ಓಕೆ ಓಕೆ ಓಕೆ. ಆ್ಯಂಡ್ ಅವ್ರೀಗ ಆ ಟೈಮಿಗೆ ಅವ್ರಿಗೆ ಮುಖೇಶ್ ಆಫ್ ಕರ್ನಾಟಕ ಅಂತಿದ್ರು. ಬಿಕಾಸ್ ಹಿಸ್ ವಾಯ್ಸ್ ವಾಸ್ ಸೋ ಮಚ್ ಲೈಕ್ ಮುಖೇಶ್. ಆ್ಯಂಡ್ ಆ ಟೈಮ್ಗೆ 60s he used to tour with his orchestra all over India, singing. So he used to also write. ಸೊ ಅವ್ರದ್ದೆಲ್ಲ ತುಂಬ ಮ್ಯೂಸಿಕ್ ಇದೆ ವಿಚ್ ನನಗೆ ನನ್ನ ಸ್ಟೈಲ್ನಲ್ಲಿ ತೊಗೊಂಬಂದು ಹಾಕೋದಿದೆ ಮುಂದೆ. So I think even Kannada is also changing, the Kannada industry is changing, music is changing. So I also want to be a big part of, I think, that space, because Kannada is my roots. Of course. After all. Yeah. So ಈಗ ಪ್ರೆಸೆಂಟಿಗೆ ಬರೋದಾದರೆ ಆಮ್ರಪಾಲಿ, ನಾನು ಈಗಾಗಲೇ ಹೇಳಿರುವ ಹಾಗೆ ಅವರೊಂದು ತುಂಬ ದೊಡ್ಡ ಅವಾರ್ಡನ್ನು ಗೆದ್ದಿದ್ದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾನು ಈಗ ನೆಕ್ಸ್ಟ್ ಏನು ಪ್ಲ್ಯಾನ್ಗಳಿದೆ ಆಮ್ರಪಾಲಿ ನಿಮ್ಮದು, ಅಂದರೆ ಆ್ಯಸ್ ಫಾರ್ ಆಸ್ ಮ್ಯೂಸಿಕ್ ಇಸ್ ಕನ್ಸರ್ನ್? ಆಮೇಲೆ ಯು ಹ್ಯಾವ್ ರಿಟನ್ ಸಾಂಗ್ಸ್ ಆಲ್ಸೋ, ಓಕೆ, ಆ್ಯಂಡ್ ಯುವರ್ ಕರೆಕ್ಟ್. ಸೊ ನಾನು ಸಿಂಗರ್ ಸಾಂಗ್ ರೈಟರು, ಸೊ ಐ ರೈಟ್ ಸಾಂಗ್ಸ್ ಆಸ್ ವೆಲ್. ಈಗ ನಾನು ಇದೇನು ವಿನ್ ಆಗಿದ್ದೀನಲ್ವ, ಅಲ್ಲಿ ನನಗೆ ಕೈಲಿ ಮಿನೋಗ್, ಶಿ ಇಸ್ ಅ ಇಂಟರ್ನ್ಯಾಷನಲ್ ಪಾಪ್ ಸೆನ್ಸೇಷನ್, ಶಿ ಇಸ್ ವೆರಿ ವೆರಿ ಫೇಮಸ್. ಅವ್ರು ನನಗೆ ಮೆಂಟರ್ಶಿಪ್ ಮಾಡ್ತಿದ್ದಾರೆ. ಆ್ಯಂಡ್ ಅದರ ಜೊತೆ ನನಗೆ ಒಂದು ರೆಕಾರ್ಡ್ ಲೇಬಲ್ಲು, they have given me a record deal, so I can produce my own album. So in the next 2-3 months I'll be working on my album, and it's going to be out very soon. Nangide alva adu, I want to do a multilingual album. ಯಾಕಂದರೆ ಇಂಟರ್ನ್ಯಾಷನಲ್ ಲೆವೆಲ್ಲು ತುಂಬ ಜನ ಇದ್ದಾರೆ ಇಂಟರ್ನ್ಯಾಷನಲಿ ಇಂಗ್ಲೀಷ್ ಆಡೋರು. ಬಟ್ ನನಗೆ ಹೆಂಗೆ ಡಿಫ್ರೆಂಟ್, ಹೌ ಕ್ಯಾನ್ ಐ ಬಿ ಡಿಫ್ರೆಂಟ್?
I can be different if I can take my roots along with me. The roots are Kannada and Hindi. ಸೊ ನನಗಿದೆ ಅಲ್ವಾ ಇವತ್ತು ಇಂಗ್ಲೀಷ್ ಜೊತೆ ನನಗೆ ಕನ್ನಡ ಒಂದು ಹಾಡು ಆಡೋದಿದೆ, ಒಂದು ಹಿಂದಿನೂ ಹಾಡು ಆಡೋದಿದೆ. ಸೊ ಅದನ್ನೀಗ ಇಟ್ಸ್ ದ ವರ್ಕ್ ಇಸ್ ಇನ್ ಪ್ರೋಗ್ರೆಸ್. ಅದೆಲ್ಲ ನಾನೀಗ ಹಾಡೆಲ್ಲ ಬರಿತಿದ್ದೀನಿ. ಅದು ಬಿಟ್ಟು ನಾನು ಆಗಸ್ಟ್ನಲ್ಲಿ ಐ ಆಮ್ ಹೆಡಿಂಗ್ ಟು ಲಂಡನ್ ಟು ಪರ್ಸ್ಯೂ ಮೈ ಫರ್ದರ್ ಎಜುಕೇಷನ್. ಯಾಕಂದರೆ ಎಷ್ಟಿದ್ರೂ ಮ್ಯೂಸಿಕ್ it's all a glamorous industry. It looks very easy but it's not. ಯಾಕಂದರೆ ಇವತ್ತು ನನಗೆ ಜಾಬ್ ಇದೆ, ಇವತ್ತು ನನಗೆ ಹಾಡು ನಾನು ಮಾಡ್ತಿದ್ದೀನಿ, ಎಲ್ಲ ಮಾಡ್ತಿದ್ದೀನಿ, ಬಟ್ ಟುಮಾರೋ ಐ ಡೋಂಟ್ ನೋ ಇಫ್ ಇಟ್ ವಿಲ್ ಬಿ ದೇರ್. ಯಾಕಂದರೆ ನಾಳೆ ಇನ್ನೂ ಸಣ್ಣ ಹುಡುಗರು ಬರ್ತಾರೆ, ದೇ ವಿಲ್ ಟೇಕ್ ಓವರ್ ದ ವರ್ಲ್ಡ್. ಸೊ ಹೌ ಕ್ಯಾನ್ ಐ ಮೇಕ್ ಮೈ ಜಾಬ್ ಸಸ್ಟೈನಬಲ್? ಯಾವಾಗ ನಾನು 50 ವರ್ಷದಿಂದ ಅವಾಗೂ ನಾನು ಕಮಾಸ್ಬೇಕು ಆ್ಯಂಡ್ ಐ ಡೋಂಟ್ ಹ್ಯಾವ್ ಟು ವರಿ. ಸೊ ಈಗ ನಾನು ಆ ಡಿರೆಕ್ಷನಲ್ಲಿ ಐ ಆಮ್ ಹೆಡಿಂಗ್ ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಡೂ ಅ ಲಾಟ್ ಫಾರ್ ದ ವಿಮೆನ್ ಇನ್ ಅವರ್ ಕಂಟ್ರಿ. ಯಾಕಂದ್ರೆ ಐ ಥಿಂಕ್ ವಿಮೆನ್ ಆಪರ್ಚುನಿಟೀಸ್ ಐತೆ, ಎಲ್ಲ ಆಪರ್ಚುನಿಟೀಸ್ ಐತೆ, ಬಟ್ ಐ ಥಿಂಕ್ ವಿಮೆನ್ ಮುಂದೆ ಬರೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಐತೆ ಕಂಪೇರ್ ಟು ಜೆಂಟ್ಸ್. ಯಾಕಂದ್ರೆ ಜೆಂಟ್ಸ್ದು ಏನಾಗ್ತೈತೆ ಅಂದ್ರೆ ಹೋಗಲಿ ಬೀಡ್ ಅಂತಂದು ಬಿಡ್ತೀವಿ, ಬಟ್ ಲೇಡೀಸ್ನಾಗ ಹಂಗೆ ಅಷ್ಟು ಈಸಿಲಿ ಆರ್ಟ್ನಾಗ ಹೋಗಕ್ಕೆ ಬಿಡೋದಿಲ್ಲ. ಸೊ which is why I really want to do something in the space for women. And also representative for women in the industry is very less compared to the men. Very true. The ratio. So ಯಾವ್ದು ಮ್ಯೂಸಿಕ್ ಫೆಸ್ಟಿವಲ್ ತಗೋರಿ 10 ಜೆಂಟ್ಸ್ ಇರ್ತಾರೆ ಬಟ್ ಬರೀ 2 ಲೇಡೀಸ್ ಇರ್ತಾರೆ. I want to make it equal. So I'm heading to study creative and cultural entrepreneurship masters in London this year. And hopefully I want to be one of the policy makers for creative and the cultural industry in India in the future. Make some changes. That's really wonderful. Thank you. So ಈಗ ಹಿಂದಿ ಹಾಡು ನಮಗೋಸ್ಕರ ಯಾವ್ದು ಹಾಡು ಹಾಡ್ತೀರಿ? I think I will do one A.R. Rahman. एक हो गए हम तुम तो उड़ गया निंदेरे और कन की पायल मस्ती में तो कंगन कंके रे हम्मा 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 ये हम्मा 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 ये पहली बार मिले तुम पे दम ये निकले तुम पे ये जवानी धीरे धीरे मदम मचले रे हम्मा 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 ये हम्मा 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 हम्मा. Wow. You make it your own, ಯಾವುದೇ ಹಾಡಾದರೂ ಕೂಡ you sing in your own way, ಅಲ್ವಾ? 100%. Yeah. That's my originality. That is what is letting me sustain. If I do copy everybody else, then there's no difference. ಇನ್ನೊಂದು ಹಾಡು ಹಾಡಿದ್ರಲ್ಲ, ಅಲ್ಲಿ ಯಾವುದೋ ಒಂದು ಹಾಡು ಹಾಡಿದ್ರಿ ನೀವು ಹಿಂದಿ, ಆಶಾ ಭೋನ್ಸ್ಲೆ ಅನ್ಸುತ್ತೆ, ಐ ಥಿಂಕ್. The old one? Yeah, the old one. Intiha. Okay. Yeah. So, Intiha, ನನ್ನ ಆವಾಜ್ ಸ್ವಲ್ಪ ಇದಿದೆ, I will try. Yeah. इंतहा हो गई इंतजार की आए ना कुछ खबर मेरे यार की ये हमें यकीन बेवफा वो नहीं फिर वजह क्या हुई इंतजार की. Wonderful song and wonderfully rendered. ಏನು ಬ್ಯೂಟಿಫುಲ್ ಸಾಂಗ್ ಅಲ್ಲ ಇವೆಲ್ಲ. They are wonderful. That's why I take songs which ನನ್ನ ಹಾಡ್ ತಕ್ಷಣ ನಂಗೆ one more concept I have is that whenever I sing all these songs I have to pick up songs which people will feel nostalgic because I want my audience to feel something. I don't want to sing new songs. ಈಗ ಯಾವ್ದು ಹಿಟ್ ಆಗಿದೆ ಅದೀಗ ಹಾಡ್ರಿ ನಾಳೆ ಮತ್ತು ಇನ್ನೊಂದು ಹೊಸ ಹಾಡು ಬರ್ತಿತ್ತು. ಐ ಡೋಂಟ್ ಥಿಂಕ್ ದಿ ಎಫೆಕ್ಟ್ ಏನು ಹಳೆ ಹಾಡು ಇರ್ತಿತ್ತು ಅದು ಈ ಹಾಡ್ನಾಗ ಈಗೀಗ ಹಾಡ್ನಾಗ ಇಲ್ಲ ಅಷ್ಟು. ಸೊ ನಾ ಅಂಥದ್ದು ಹಾಡು ಇಂಥದ್ದು ಸೆಲೆಕ್ಟ್ ಮಾಡ್ತೀನಲ್ಲ, ಎಲ್ಲಿ ಜನ ಅಯ್ಯಪ್ಪ ಈ ಹಾಡು ಕೇಳಿ ಎಷ್ಟು ದಿವಸ ಆಯ್ತು ಆ ಫೀಲ್ ಬರಬೇಕು. ಸೊ ಐ ಆಮ್ ಅ ವೆರಿ ನಾಸ್ಟಾಲಜಿಕ್ ಪರ್ಸನ್ as well. So I like singing like. Okay.
ಸೊ ಅಮ್ರಪಾಲಿ ಹಿಂದಿ ಹಾಡು ಹಾಡಿದರು, ಬ್ಯೂಟಿಫುಲ್ ಆಗಿರೋ ಹಾಡುಗಳು. ಸೊ ಲಾಸ್ಟ್ ಅಮ್ರಪಾಲಿ ನೀವು ಕಂಪೋಸ್ ಮಾಡೋ ಅಂಥದ್ದು, ಅಂದರೆ ಇವರ ರೈಟರ್, ಇವರ ಕಂಪೋಸ್, ಇವರ ಸಿಂಗರ್, ಇವರ ರೈಟರ್ ಆ್ಯಂಡ್ ಇವರ ಪರ್ಫಾರ್ಮ್ ಆಲ್ಸೋ. ಸೊ ನೀವು ಬರೆದಿರೋ ಹಾಡು ಯಾವುದಾದ್ರೂ ಹಾಡ್ಬೋದಾ, ಮತ್ತು ಯಾವ ಥರ ಹಾಡು ಬರೆಯೋಕ್ಕೆ ನಿಮಗೆ ಇಷ್ಟ? ಸೊ ನನಗೆ I'm like a sucker for love. ಮತ್ಲಬ್ ಅಂದರೆ ಐ ಲವ್ ರೈಟಿಂಗ್ ಲವ್ ಸಾಂಗ್ಸ್. ಯಾಕಂದರೆ ಲೈಕ್ ಐ ಸೆಡ್ ನಾನು ಜಾಸ್ತಿ ಫೀಲ್ ಮಾಡಿ ನಾನು ಬರೆಯೋದು. ಇನ್ಫ್ಯಾಕ್ಟ್ ನಾನು ಒಂದು ಟ್ಯಾಟೂನು ಮಾಡ್ಕೊಂಡಿನಿ. ಆ ಟ್ಯಾಟೂನಾಗ ಬರ್ತಿದ್ದಲ್ಲ ಭಾವ್ ರಾಗ್ ತಾಳ್, ವಿಚ್ ಮೀನ್ಸ್ ಯಾವ್ದು ಫಾರ್ಮ್ ಆಫ್ ಆರ್ಟ್, ನೀವು ಪೇಂಟರ್ ಇರ್ಬೋದು, ಸಿಂಗರ್ ಇರ್ಬೋದು, ಡಾನ್ಸರ್ ಇರ್ಬೋದು, ಪೋಯಿಟ್ ಇರ್ಬೋದು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅನ್ ಆರ್ಟಿಸ್ಟ್ ಇಸ್ ಭಾವ್. ನಿಮ್ಗೆ ಇಮೋಷ್ನಲ್ ನಿಮ್ಗೆ ಫೀಲ್ ಮಾಡೋಕ್ಕಾಗೋದಿಲ್ಲ ಇಫ್ ಯು ಆರ್ ನಾಟ್ ಏಬಲ್ ಟು ಕನೆಕ್ಟ್ ವಿತ್ ದ ಆಡಿಯನ್ಸ್. ಇಫ್ ದೇರ್ ಇಸ್ ನೋ ಭಾವ್, ದೆನ್ ಫರ್ಗೆಟ್ ಆಫ್ ಬೀಯಿಂಗ್ ಅನ್ ಆರ್ಟಿಸ್ಟ್. ಸೆಕೆಂಡ್ ಇಸ್ ರಾಗ್, ವಿಚ್ ಇಸ್ ದ ಮೆಲಡಿ, ಫ್ಲೋ. That's the second characteristic, and the third is a tal. Tal is nothing but timing. So these are three characteristics I was told that an artist should have. In fact, that word derived from Bharatanatyam, Bhav Rag Tal. Bharatanatyam. Bharatanatyam. Oh, is it title? So the Bharatanatyam is nothing but the mixture of emotions and the rag and the timings with natyam. So my the song process, writing process ಅಂದ್ರೆ ಹೆಂಗೈತೆ ಅಂದ್ರೆ ನಾ ಹೆಂಗೆ ಫೀಲ್ ಇಟ್ ವೆರಿ ಡಿಪೆಂಡ್ಸ್. ಈಗ ನಾನು ಹೋಗತ್ತೀನಿ, ಒಂದೊಂದ್ಸತಿ ಡ್ರೈವ್ ಮಾಡ್ತಿರ್ತೀನಿ, ಇನ್ನೂ ಬಂತಲ್ಲ ಈಗ ಐ ಸ್ಟಾಪ್ ದ ಕಾರ್, ಐ ಸಡನ್ಲಿ ರೈಟ್ ಇಟ್ ಡೌನ್. ಅದೇನಾಗ್ತಿತ್ತು ಅಂದರೆ ಯಾವಾಗೂ ಮುಂದೆ ನಾನು ಅದೆಲ್ಲ ಹಾಕಿ ಐ ವಿಲ್ ಮೇಕ್ ಒನ್ ಸಾಂಗ್ ಔಟ್ ಆಫ್ ಇಟ್. ಸಮ್ಟೈಮ್ಸ್ ಒಂದು ಸಿಟ್ಟಿಂಗ್ನಾಗ ನಾನು ಫುಲ್ ಹಾಡು ಬರೆದು ಬಿಡ್ತೇನೆ. ಆಗ ಇಟ್ ಆಲ್ ಡಿಪೆಂಡ್ಸ್ ಅಬೌಟ್ ಮೈ ಮೂಡ್, ಹೌ ಇಟ್ ಫೀಲ್ಸ್. ಐದರ್ ನಾನು ಒಂದು ಮಂತ್ನಾಗ 10 ಹಾಡು ಬರೀತೀನಿ, ಇಲ್ಲಾಂದ್ರೆ ಒಂದು ವರ್ಷನಾಗ ಒಂದು ಹಾಡು ಬರೀರೋದಿಲ್ಲ. ಇಟ್ಸ್ ಆಲ್ ಡಿಪೆಂಡ್ ಆನ್ ಮೈ ಮೂಡ್ ಆ್ಯಂಡ್ ಮೈ ದಿಸ್ ಥಿಂಗ್. ಸೊ ಐ ವಿಲ್ ಸಿಂಗ್ ಒನ್ ಸಾಂಗ್ ಐ ರೋಟ್ ಫಾರ್ ಮೈ ಹಸ್ಬೆಂಡ್. ಸೊ ಐ ಮ್ಯಾರಿಡ್ ಅ ಪಂಜಾಬಿ ಆ್ಯಂಡ್ ಸೊ ನಂದು ಭಾಳ ಮಿಕ್ಸ್ಡ್ ಕಲ್ಚರ್ ಐತಿ. ಸೊ ಅವ್ರ ಸಲ ಒಂದು ಹಾಡು ಬರೆದಿದೆ ಫಸ್ಟ್ ಮ್ಯಾರೇಜ್ ಆ್ಯನಿವರ್ಸರಿಗೆ, ಶ್ರೀಜನ್. ಸೊ ಐ ರೋಟ್ ದ ಸಾಂಗ್ ಕಾಲ್ಡ್ ಮಿ ಅಮೋರ್. So mi amor is a Spanish word, andra my love. Andra meri jaan, meri pyar, right? Mi amor. Mi amor Hindi and English nag madin. Mi amor mujhe hai tumse pyar. Mi amor मुझे रात का इंतजार. मी अमोर तेरे लिए बेकरार, तेरे लिए बेकरार, तेरे लिए बेकरार. Wow. How did your husband respond? I mean, he married me because I can sing so well. Oh, is it? Yeah. So, I mean, even he didn't know. Artists are such an amazing... I think artists love very differently. Anyone you take, actor, dancers, we love so openly, our love is so innocent, our love is so true. So, it's very overwhelming for a very normal person sometimes. So they get very like, oh my god, मुझे लाइफ में कोई भी आज तक ऐसे नहीं किया और तुमने ऐसे मेरे पे गाना लिख दी. He is a Punjabi, so he was telling me, nobody has even written 2 poems also for me, and you wrote a song for me. So he was very happy and very grateful that I did that. ಸೊ ಹಾಗೆ ನಾವು ಈ ಒಂದು ಸಂದರ್ಶನದ ಕೊನೆಗೆ ಬರ್ತಾ ಇದ್ದೀವಿ. ನಮ್ಮ ಗೌರಿಶಕ್ಕಿ ಸ್ಟುಡಿಯೋನಲ್ಲಿ ಬಹುಶಃ ಭಾಳಷ್ಟು ದಿನಗಳ ನಂತರ ಒಂದು ಮ್ಯೂಸಿಕಲ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ, ಮ್ಯೂಸಿಕಲ್ ಇಂಟರ್ವ್ಯೂ. ಅದು ಕೂಡ ಈ ಥರ ವೆಸ್ಟರ್ನ್ ಏನು ಹೇಳಿ ಇಂಟೋನೇಷನ್ ಜಾಸ್ತಿ ಇರುವಂಥದ್ದು ಮಾಡಿಲ್ಲ ನಾವು, ದಿಸ್ ಇಸ್ ಫಸ್ಟ್ ಟೈಮ್. ಅಮ್ರಪಾಲಿ ಶಿಂಧೆ ಗುಲಾಟಿ, ಥ್ಯಾಂಕ್ ಯು ವೆರಿ ಮಚ್ ಅಮ್ರಪಾಲಿ, ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಮತ್ತು ಈ ಥರ ಬ್ಯೂಟಿಫುಲ್ ಹಾಡುಗಳನ್ನ ಹಾಡಿದ್ದಕ್ಕೆ ಮತ್ತು ಈ ಎಲ್ಲ ವಿಚಾರಗಳು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. Thank you so much for having me here.
ರಿಯಲಿ ಅಪ್ರಿಷಿಯೇಟ್ ಇಟ್. ಆ್ಯಂಡ್ ನಾನು ಹೋಗೋಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಜಸ್ಟ್ ಟೆಲ್ ಒನ್ ಫ್ಯೂ ವರ್ಡ್ಸ್ ನಮಗೆ ಆಡಿಯನ್ಸ್ಗೆ ಕಿ ಐ ಥಿಂಕ್ ಈಗ ಟೈಮ್ ಚೇಂಜ್ ಆಗ್ತಿದೆ ಆ್ಯಂಡ್ ಟೈಮ್ ಜೊತೆ ಐ ಥಿಂಕ್ ನಾವು ಸ್ವಲ್ಪ ಚೇಂಜ್ ಆಗಬೇಕು. ನಿಮ್ಮ ಮನೇಲಿ ಹುಡುಗರಿದ್ದಾರೆ, ಹುಡುಗಿಯರಿದ್ದರೆ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಆರ್ಟ್ಸ್, ಕಲ್ಚರ್, ಮ್ಯೂಸಿಕ್, ಪ್ಲೀಸ್ ಅವ್ರಿಗೆ ಎಷ್ಟಾಗುತ್ತೆ ಸಪೋರ್ಟ್ ಮಾಡಿ. ಹೀಗಿಲ್ಲ ಅಲ್ವಾ, ಬರೀ ಸೋಷಿಯಲ್ ಮೀಡಿಯಾ ಮೇಲೆ ಕೂತ್ಕೊಂಡು ಮಾಡೋದಲ್ಲ, ಬಟ್ ನಿಜವಾಗ್ಲೂ ಟ್ಯಾಲೆಂಟ್ ಇದ್ದರೆ ನಿಮಗೆ ರೆಕಗ್ನೈಸ್ಡ್ ಆಯ್ತಂದರೆ ಇಲ್ಲ ಇವ್ರ ಹತ್ರ ಇದೆ, ಪ್ಲೀಸ್ ಪುಷ್ ಮಾಡಿ. ಬಿಕಾಸ್ ಯು ವಿಲ್ ನೆವರ್ ನೋ, ನೆಕ್ಸ್ಟ್ ಲತಾ ಮಂಗೇಶ್ಕರ್ ನಿಮ್ಮ ಮನೇಲೇ ಕೂತ್ಕೊಂಡಿರ್ಬೋದು. ಆ್ಯಂಡ್ ಈಗ ಐ ಥಿಂಕ್ ಗರ್ಲ್ಸ್ಗೇನು ತುಂಬ ಆಪರ್ಚುನಿಟೀಸ್ ಬರ್ತಿದೆ. ಆ್ಯಂಡ್ ಐ ವುಡ್ ಲವ್ ಟು ಸಿ ನಮ್ಮ ಬೆಂಗಳೂರು ಹುಡುಗಿಯರಿಗೆ ಇನ್ನೂ ಆನ್ ಅನ್ ಇಂಟರ್ನ್ಯಾಷನಲ್ ಪ್ಲ್ಯಾಟ್ಫಾರ್ಮ್. ಆ್ಯಂಡ್ ಇಫ್ ದರ್ಸ್ ಎನಿ ಹೆಲ್ಪ್ ಯು ಕ್ಯಾನ್ ಆಲ್ವೇಸ್ ನನಗೆ ನೀವು ಇಮೇಲ್ ಮಾಡ್ಬೋದು, ಮೆಸೇಜ್ ಮಾಡ್ಬೋದು ಫೇಸ್ಬುಕ್. ಈಗ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಎವ್ರಿಥಿಂಗ್ ಇಸ್ ಸೋ ಈಸಿ. ಸೊ ಎನಿ ಗೈಡೆನ್ಸ್ ಎನಿಬಡಿ ವಾಂಟ್ಸ್, ಐ ಆಮ್ ಹ್ಯೂರ್ ಟು ಹೆಲ್ಪ್ ಯು. ನನ್ನ ಸೋಷಿಯಲ್ ಮೀಡಿಯಾ ಹೆಸರು ಆಮ್ರಪಾಲಿ ಶಿಂದೆ ಅಫಿಷಿಯಲ್. ಯು ಕ್ಯಾನ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, and I'm happy to help. So Amrapali Shinde, in all the platforms it is same, okay? In Insta you are there. So yeah. And one last two liners of an old Hindi song again. Oh, 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 oh. खोया खोया चांद, खुला आसमान, आँखों में सारी रात जाएगी, हमको ये कैसे नींद आएगी. ओ खोया खोया चांद, खुला आसमान, आँखों में सारी रात जाएगी, हमको ये कैसे नींद आएगी. ओ खोया खोया चांद. Thank you so much. Thank you very much Amrapali. Thanks a lot.